ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಬೆಳೆ ಪರಿಹಾರ ಹಣ ಸ್ಟೇಟಸ್ ಚೆಕ್ ಮಾಡಲು ನೀವು ಸರ್ವೆ ನಂಬರ್ ಹಾಕಿ ಹೇಗೆ ನಿಮ್ಮ ಒಂದು ಪರಿಹಾರ ಬಂದಿದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. 2023-24 ಬೆಳೆಹಾನಿ ಪರಿಹಾರವನ್ನು ರಾಜ್ಯ ಸರ್ಕಾರವು ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಜಮಾ ಮಾಡಿದ್ದಾರೆ. ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ ಅಡಿಯಲ್ಲಿ ಬಿಡುಗಡೆಗೊಂಡಂತಹ ಹಣವನ್ನು ರೈತರ ಬೆಳೆ ಸಮೀಕ್ಷೆ ಮತ್ತು ಆಯಾ ತಾಲೂಕುಗಳ ಸಮೀಕ್ಷೆ ಆಧಾರದ ಮೇಲೆ 32,12,000 ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರವನ್ನು ಜಮಾ ಮಾಡಿದ್ದಾರೆ. ಅಲ್ಲದೆ ಬೆಳೆ ಪರಿಹಾರಕ್ಕೆ ಅರ್ಹತೆ ಹೊಂದಿಲ್ಲದ ತಾಲೂಕುಗಳಿಗೂ ಸಹ ಸುಮಾರು 2 ಲಕ್ಷ ರೈತರಿಗೆ ಆರ್ಥಿಕವಾಗಿ ಅವ್ರನ್ನ ಸದೃಢ ಮಾಡಬೇಕು ಅಂತ, ಅವ್ರಿಗೂ ಪರಿಹಾರ ನೀಡಬೇಕು ಅಂತ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಸಹ ತಿಳಿಸಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಮಳೆ ಆಶ್ರಿತ ಬೇಸಾಯ ಮಾಡುತ್ತಿರುವ ಸುಮಾರು 16 ಲಕ್ಷ ರೈತರಿಗೆ 3,000 ನಷ್ಟ ಪರಿಹಾರ ನೀಡುವುದಾಗಿ ಸರ್ಕಾರ ಹೇಳಿದೆ. ಈಗ ನೀವೇನು ಮಾಡಬೇಕಂದ್ರೆ, ನಾನು ಕೆಲವೊಂದು ಪಾಯಿಂಟ್ಸ್ನ ಹೇಳ್ತೀನಿ. ನೀವು ಆ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಪರಿಹಾರದ ಅಮೌಂಟ್ ನಿಮಗೆ ಕ್ರೆಡಿಟ್ ಆಗಿದೆಯೋ ಇಲ್ವೋ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೋದು. ಮೊದಲಿಗೆ ನೀವು ಅಲ್ಲಿ ವರ್ಷ ಇರುತ್ತೆ, ಅದನ್ನು 2023-24 ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಅಲ್ಲಿ ಋತು ಅಂತ ಇರುತ್ತೆ, ಮುಂಗಾರು ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ಯಾಲಮಿಟಿ ಅಂದರೆ ಡ್ರೂಫ್ ಬರ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಗೆಟ್ ಡೇಟಾ ಅಂತ ಕೊಡಿ. ಇಲ್ಲ ನೀವು ಆಧಾರ್ ಕಾರ್ಡ್ ನಂಬರ್ನ ಚೆಕ್ ಮಾಡ್ಬೋದು, ಫಾರ್ಮರ್ ಐ ಡಿನ ಚೆಕ್ ಮಾಡ್ಬೋದು, ಮೊಬೈಲ್ ನಂಬರ್ನ ಚೆಕ್ ಮಾಡ್ಬೋದು, ಸರ್ವೆ ನಂಬರಿಂದ ಚೆಕ್ ಮಾಡೋದು ತೋರಿಸ್ತೀನಿ. ಹಾಗೆ ನೋಡಿ ಈ ರೀತಿ ಆಧಾರ್ ನಂಬರ್ ಚೆಕ್ ಮಾಡ್ಬೋದು. FID ನಂಬರ್ ಇದ್ದರೆ FID ನಂಬರನ್ನು ಚೆಕ್ ಮಾಡ್ಬೋದು. ಮೊಬೈಲ್ ನಂಬರಿಂದನೂ ನೀವು ಚೆಕ್ ಮಾಡ್ಬೋದು. ಸರ್ವೆ ನಂಬರ್ನ ಅಂತ ಕೇಳಿದಾಗ ಇಲ್ಲಿ ನಿಮ್ಮ ಒಂದು ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ, ಸರ್ವೆ ನಂಬರ್ ಈ ರೀತಿಯೆಲ್ಲ ಕೇಳುತ್ತೆ. ಕೊನೆಯಲ್ಲಿ ಫೆಚ್ ಡೇಟಾ ಅಂತ ಕೊಟ್ಟರೆ ನಿಮ್ಮ ಡೀಟೇಲ್ಸ್ ಎಲ್ಲ ಅದರಲ್ಲಿ ಓಪನ್ ಆಗುತ್ತೆ. ನನ್ನದು ಯಾವುದೇ ಒಂದು ಬರ ಪರಿಹಾರ ಬರೋದಿಲ್ಲ, ಹಾಗಾಗಿ ನಾನು ಯಾವುದೇ ಒಂದು ನಂಬರ್ ಹಾಕಿ ತೋರಿಸೋದಕ್ಕಾಗಿಲ್ಲ. ಬಟ್ ನೀವು ಈ ರೀತಿ ಹಾಕಿ ನಿಮ್ಮ ಒಂದು ಬರ ಪರಿಹಾರ ಸಹ ನಿಮಗೆ ಕ್ರೆಡಿಟ್ ಆಗಿದೆಯೋ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೋಬೋದಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ, ನಿಮಗೇನಾದ್ರು ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.